ಸಪೋಸ್ ಈಗ ಒಬ್ಬ ಕ್ಲೈಂಟು ನನ್ನ ಬಜೆಟ್ ಒಂದು 50 ಲ್ಯಾಕ್ ಅಂತ ಹೇಳಿರ್ತಾರೆ, ಬಟ್ ಮನೆ ಕಟ್ಸ್ತಾ ಅವ್ರಿಗೂ ಐಡಿಯಾಸ್ ಬರುತ್ತೆ, ಇಲ್ಲ ನನ್ನ ಮನೆ ಇಷ್ಟೇ ಖರ್ಚು ಮಾಡ್ತಾ ಇದ್ದೀನಿ ಅಂತ ಇನ್ನೊಂದು 1 ಲಕ್ಷ 2 ಲಕ್ಷ ಅಂತ ಹೇಳಿ ಇನ್ನೂ ಸ್ವಲ್ಪ ಎನ್ಹಾನ್ಸಾಗಿ ಕಾಣಿಸೋ ಥರ ಮಾಡಿಕೊಡಿ ಅಂತ ಪ್ಲ್ಯಾನ್ ಹಾಕ್ತಾ ಇರ್ತಾರೆ, ಬಟ್ ಓವರ್ ದ ಬಜೆಟ್ ಆಗಿಬಿಡುತ್ತೆ. ಅವ್ರು ಹೇಗೆ ಇದನ್ನು ರಿಸೀವ್ ಮಾಡ್ತಾರೆ ಅಂತ? ಹೌದು, ಇವಾಗ ಫಾರ್ ಎಕ್ಸಾಂಪಲ್ ಒಂದು ನೆಲಮಂಗಲಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಆ ಕ್ಲೈಂಟ್ ಇನಿಷಿಯಲಾಗಿ ಬಂದಾಗ ನಮ್ಗೆ ಇಷ್ಟು ಬಜೆಟ್ಟು ಅಂತ ಹೇಳಿದರು. ಸೊ ಅವಾಗ ನಾವು ಡಿಸ್ಕಸ್ ಮಾಡೋದಾಗ ಏನು ಮಾಡಿದ್ವಿ, ಸರ್ ಇದು ಬಜೆಟ್, ಈ ಬಜೆಟ್ಗೆ ಇಷ್ಟು ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡ್ಬೋದು, ಬಟ್ ನಾಳೆ ದಿನ ನೀವು ಫ್ಯೂಚರ್ ಪ್ಲ್ಯಾನಿಂಗ್ ಏನಿದೆ, ಸೊ ಇನ್ನೊಂದು ಫ್ಲೋರ್ ಹೋಗ್ಬೋದು. ಸೊ ಅದಕ್ಕೆ ಇವಾಗಲೇ ಫೌಂಡೇಶನ್ ಮಾಡಿಸ್ಕೊಳ್ಳಿ. ಫೌಂಡೇಶನ್ ಮಾತ್ರ ಇನ್ಷಿಯಲಲ್ಲೇ ಏನಾಗುತ್ತೆ, ಇನ್ನು ಎಷ್ಟು ಫ್ಲೋರಿಗೆ ಏನಂದ ಮಾಡಿಸ್ಬಿಡಬೇಕು. ದೆನ್ ನೀವು ಹೇಳ್ದಂಗೆ ಫಿನಿಷಿಂಗ್ ಐಟಮ್ಸಲ್ಲಿ ಯಾವಾಗ ಬೇಕಾದ್ರೂ ನಾವು ಅಪ್ಗ್ರೇಡ್ ಮಾಡ್ಕೊಬೋದು, ಅಪ್ಗ್ರೇಡ್ ಚಾನ್ಸಸ್ ಇದೆ. ಸೊ ಇವಾಗ ಅದೇ ಪ್ರಾಜೆಕ್ಟಲ್ಲಿ ಬರೀ ನಾವು 1 ಫ್ಲೋರ್ ಅಂತಿದ್ದು, ಇವಾಗ 1 ಫ್ಲೋರ್ ಎಕ್ಸ್ಟ್ರಾ ಆಗಿದೆ. ಸೊ ಆ ಥರ ಇದ್ದಾಗ ನಾವು ಫೌಂಡೇಶನ್ ರಿವರ್ಕ್ ಮಾಡೋಕ್ಕಾಗಲ್ಲ. ಸೊ ಕ್ಲೈಂಟ್ಸಿಗೆ ಹೇಳೋದಾದ್ರೆ ಬಜೆಟ್ ಇದ್ದಾಗ ಫ್ಯೂಚರ್ ಅಂದರೆ ನಾನು ಹೇಳೋ ಸ್ಪ್ಯಾನ್ ಒಂದು 10-15 ಇಯರ್ಸಲ್ಲಿ ನಾವು ಇನ್ನೊಂದು ಫ್ಲೋರ್ ಎಕ್ಸ್ಟ್ರಾ ಹೋಗ್ತೀವಿ ಮಾಡ್ತೀವಿ ಅಂದರೆ ಅದನ್ನು ಇನ್ಷಿಯಲಾಗೆ ಹೇಳೋದು ತುಂಬಾ ಇಂಪಾರ್ಟೆಂಟ್.